ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತುಂಬ ಖುಷಿಯಾಗುವಂಥ ವಿಚಾರ. ತೆಂಗಿನ ಮರದಲ್ಲಿ ತುಂಬ ಏನು ರಿಸಲ್ಟ್ ಇದೆ, ರೋಗ ಇದ್ದ ತೆಂಗಿನ ಮರ ಯಾವ ಥರ ಆಗಿದೆ ಅನ್ನೋದನ್ನು ಈ ತೆಂಗಿನ ಮರದ ಈ ಓನರ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರೇಣು. ಯಾವ ಊರು ಇದು? ಮದಗಟ್ಟ. ಈ ತೆಂಗಿನ ಮರದ ರಿಸಲ್ಟ್ ಏನು ಹೇಳ್ತಾ ಇದ್ರೆ, ತೆಂಗಿನ ಮರ ಮುಂಚೆ ಹೆಂಗಿತ್ತು? ಈಗ ನುಸಿ ರೋಗ ಬಂದ್ಬಿಟ್ಟು ನುಸಿ ರೋಗ ಬಂದು ಎಲ್ಲ ಇದು ಕಾಯೇ ಕಟ್ತಿರ್ಲಿಲ್ಲ, ಎಲ್ಲ ಚಿಕ್ಕದಾಗಿ ನುಸಿ ರೋಗ ಬಂದ್ಬಿಟ್ಟು ಎಲ್ಲ ಕಾಯಿ ಉದುರೋಗೋದು, ಮತ್ತೆ ಕಾಯೆಲ್ಲ ಚಿಕ್ಕದಾಗಿ ಎಲ್ಲ ಇರೋದು. ಒಂದ್ ಕಾಯಿ ಒಳ್ಳೇದಾಗಿ ನೀಟಾಗಿ ಕಾಣ್ತಿರ್ಲೇ ಇಲ್ಲ, ಎಲ್ಲ ಚಿಕ್ಕದಾಗಿ ಬಂದ್ಬಿಡೋದು, ಎಲ್ಲ ಉದುರೋಗೋದು, ಈ ತರ ಸಮಸ್ಯೆ ಇತ್ತು. ಈಗ ಒಂದು ಎಷ್ಟು ಸಲ ಹಾಕಿದ್ರಿ, ಬಳಸಿದ್ರಿ? ಒಂದು 2 ರಿಂದ 3 ಸತಿ ಹಾಕಿರ್ಬೋದು ಅಷ್ಟೇ. ಈಗ ಮರ ರೆಡಿ ಆಗಿದೆ. ತುಂಬಾ ಖುಷಿ ಆಗುತ್ತೆ. ನೋಡೋಣ ಈ ಮರ ನೋಡೋಣ. ಮುಂಚೆ ಹೆಂಗಿತ್ತಂದ್ರೆ ಎಲ್ಲ ಒಂಥರ ನುಸಿ ರೋಗ, ಫುಲ್ ನುಸಿ, ಕಾಯಿ ಒಂದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ನೋಡಿ ಇದು ಎಷ್ಟು ಖುಷಿ ಆಗತ್ತಂದ್ರೆ, ನೋಡಿ ನೀವು ಯಾವುದೇ ತೋಟದಲ್ಲಿ ಹೋಗಿ ಅಬ್ಸರ್ವ್ ಮಾಡಿ, ನಾನ್ ನೋಡ್ದಂಗೆ ಕೆಳಗ್ ಕಾಯಿ ಇರುತ್ತೆ, ಹೌದು, ಮೇಲಿದೆಯಲ್ಲ ಈ ಕಾಯಿ ಇರೋದೇ ಇಲ್ಲ, ಹೌದು. ಆಮೇಲೆ ನೆಕ್ಸ್ಟ್ ಕಾಯಿ ಬರ, ಅದ್ರ ನೆಕ್ಸ್ಟ್ ಇರಲ್ಲ. ನೋಡಿ ಇಲ್ಲಿ ಮೇಲೂ ಕಾಯಿ ಇದೆ, ಕೆಳಗೂ ಇದೆ. ಒಂದೇನಾ? 2-3 ಸತಿ ಹಾಕಿರೋದು ಅಷ್ಟೇ. ಆ ಪಕ್ಕದಲ್ಲಿ ಇದೆ ನೋಡಿ, ಹೆಚ್ಚು ಕಮ್ಮಿ ಆ ಗಿಡದಲ್ಲಿ ಎಷ್ಟಿರ್ಬೋದು? ಅದ್ರಲ್ಲಿ 20-25 ಇದಾವೆ. ಅದ್ರಲ್ಲಿ 25 ಗಿಡ, ಒಂದು ಕಾಯಿ 25 ಕಾಯಿ ಇದಾವೆ ಅದ್ರಲ್ಲಿ. ಹೌದು, ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತೆ ಈ ಕಡೆನೂ ಇದೆ. ಮತ್ತೆ ಒಂದೇ ಸ್ಟೆಪ್ ಅಲ್ಲ, ಎಲ್ಲದ್ರಲ್ಲೂ, ಕೆಳಗಿಂದ್ರಲ್ಲೂ ಇದೆ, ಮೇಲಿಂದ್ರಲ್ಲೂ ಇದೆ. ಇದು ತೆಂಗಿನ ಮರ ಅಂದ್ರೆ ಕೆಳಗು ಮೇಲಿರೋಕೆ. ತುಂಬಾ ಕಡೆ ಏನಾಗುತ್ತೆ, ಮೇಲಿಂದ ಖಾಲಿ ಆಗಿರುತ್ತೆ, ಹೌದು, ಕೆಳಗಿನ ಮಾತ್ರ ಇರುತ್ತೆ. ಇದು ನೋಡಿ ಪೂರ್ತಿ ಎಲ್ಲದರಲ್ಲೂ ಕಾಯಿ ಕಟ್ಟಿದೆ. ತುಂಬಾ ಖುಷಿ ವಿಚಾರ. ಈಗ ನೀವು ಸ್ವದೇಶಿ ಗೊಬ್ಬರವನ್ನ ಯಾವ ರೀತಿ ನೀವು ಬಳಸಿದಕ್ಕೆ ಏನ್ ಅನಿಸ್ತಾ ಇದೆ ನಿಮಗೆ? ಎಲ್ಲ ಖುಷಿ ಆಗ್ತಾ ಇದೆ, ಈಗ ಕಂಟಿನ್ಯೂ ಮಾಡ್ಬೇಕು ಅನಿಸ್ತಾ ಇದೆ ನಮಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ರೈತ ಬಾಂಧವರಿಗೆ ನಾವು ಹೇಳೋದು ಒಂದೇ, ನಮ್ಮ ದೇಶದ ಗೊಬ್ಬರ ಬಳಸೋಣ, ಇದ್ರ ಪ್ರಯೋಜನ ಪಡ್ಕೊಳ್ಳೋಣ. ಯಾಕಂದ್ರೆ ಎಷ್ಟೋ ಜನ ರೈತರು ಮರ ಹೋಗ್ತಾ ಇದೆ ಅಂತ ಹೋಗ್ತಾ ಇರುತ್ತೆ, ಅದು ಬರ್ಬೇಕು. ಹೌದು, ಇದು ಭಾರಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ.